ನಮಸ್ಕಾರ. ಬನ್ನಿ ಇವತ್ತು ಒಂದು ಅದ್ಭುತವಾದ ಕಥೆಯನ್ನ ಕೇಳೋಣ. ಈ ಕಥೆ ನಮ್ಮ ಜೀವನವನ್ನ, ನಮ್ಮ ಪರಿಸ್ಥಿತಿಗಳನ್ನ, ಅಷ್ಟೇ ಯಾಕೆ ನಮ್ಮ ಹಣೆಬರಹವನ್ನೇ ನಾವು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಈ ಮಾತು ಎಷ್ಟು ಸತ್ಯ ಅಲ್ವಾ? ಇದರಿಂದಾನೇ ನಮ್ಮ ಇವತ್ತಿನ ಕಥೆ ಶುರುವಾಗುತ್ತೆ. ನಮ್ಮ ಪರಿಸರ, ನಮ್ಮ ಹಣೆಬರಹ ಅನ್ನೋದ್ರ ಬಗ್ಗೆ ನಮಗಿರೋ ಯೋಚನೆಗಳನ್ನೇ ಈ ಕಥೆ ಪ್ರಶ್ನೆ ಮಾಡುತ್ತೆ. ಸರಿ, ಹಾಗಾದ್ರೆ ಯಾರಿದು ನಮ್ಮ ಕಥೆಯ ಹೀರೋ? ಅವರ ಬಗ್ಗೆ ತಿಳ್ಕೊಳ್ಳೋಣ. ಅವರ ಜೀವನದ ತತ್ವ, ಅವರ ಧರ್ಮ ಎಲ್ಲವೂ ಒಂದೇ ಆಗಿತ್ತು. ಅದೇ ಕೆಲಸ. ಅವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಕೆಲಸಗಳನ್ನೇ ನೋಡಬೇಕು. ಎಲ್ಲಾದರೂ ಒಂದು ಗುಂಡಿ ಕಂಡ್ರೆ ಅದನ್ನ ಮುಚ್ಚಿಬಿಡೋರು. ಒಣಗಿದ ಗಿಡ ಕಂಡ್ರೆ ನೀರು ಹಾಕ್ತಿದ್ರು. ಅವರಿಗೆ ಪ್ರಯತ್ನ ಪಡುವುದರಲ್ಲೇ ಒಂದು ನೆಮ್ಮದಿ ಸಿಗ್ತಿತ್ತು. ಏನಾದರೂ ಕಟ್ಟೋದು, ಕ್ಲೀನ್ ಮಾಡೋದು, ಸರಿ ಮಾಡೋದು ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಸರಿ, ಭೂಮಿ ಮೇಲೆ ಇವರ ಆಯಸ್ಸು ಮುಗಿಯುತ್ತೆ. ಆದರೆ ಸ್ವರ್ಗ ನರಕದ ಲೆಕ್ಕಾಚಾರದಲ್ಲಿ ಒಂದು ಸಣ್ಣ ಕ್ಲೆರಿಕಲ್ ಮಿಸ್ಟೇಕ್, ಅಂದರೆ ಒಂದು ಆಡಳಿತಾತ್ಮಕ ದೋಷ ಆಗೋಗುತ್ತೆ. ಈ ಪರಿಶುದ್ಧ, ಕಷ್ಟಪಟ್ಟು ದುಡಿಯೋ ವ್ಯಕ್ತಿಯನ್ನ ತಪ್ಪಾಗಿ ನರಕಕ್ಕೆ ಕಳಿಸ್ಬಿಡ್ತಾರೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ವ್ಯಕ್ತಿ ನರಕಕ್ಕೆ ಹೋಗಿ ನಿಂತಾಗ ಹೇಗಿರಬೇಡ. ಅವ್ರು ಹೋಗ್ಬೇಕಾಗಿದ್ದು ಸ್ವರ್ಗಕ್ಕೆ, ಆದ್ರೆ ಬಂದಿರೋದು ನರಕಕ್ಕೆ. ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಎಲ್ಲೆಲ್ಲೂ ಗೊಂದಲ, ಹಾಳು ಬಿದ್ದ ಜಾಗ, ಕೇವಲ ದುಃಖ ಮಾತ್ರ. ಆದರೆ ಬೇರೆ ಯಾರೇ ಆಗಿದ್ರೂ ಅಯ್ಯೋ ನಂಗೆ ಯಾಕೆ ಹಿಂಗಾಯ್ತು ಅಂತ ದೋರ್ತಿದ್ರು. ಆದರೆ ಇವರು ಬೇಡೇನೆ. ಅವರ ಸುತ್ತ ನೋಡ್ತಾರೆ, ಅವರಿಗೆ ಅದು ನರಕದಾಗೆ ಕಾಣೋದೇ ಇಲ್ಲ. ಬದಲಿಗೆ ಒಂದು ಪ್ರಾಜೆಕ್ಟ್ ಥರ ಕಾಣಿಸುತ್ತೆ. ಹಾಗಾದ್ರೆ ಈ ಹೆಲ್ ರೆನೋವೇಷನ್ ಪ್ರಾಜೆಕ್ಟ್ ಹೇಗೆ ಶುರುವಾಯಿತು? ಏನೇನ್ ಮಾಡಿದ್ರು ಅವರು? ನೋಡೋಣ ಬನ್ನಿ. ನೋಡಿ, ಅವರ ಕೆಲಸ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು. ಮೊದಲು ಆ ಕೀಚ್ ಅಂತ ಸೌಂಡ್ ಮಾಡೋ ಗೇಟ್ಗಳನ್ನ ಸರಿ ಮಾಡಿದ್ರು. ಆಮೇಲೆ ಅಲ್ಲಿದ್ದ ಕಸವನ್ನೆಲ್ಲ ತೆಗೆದು ಬಿದ್ದಿದ್ದ ಕಲ್ಲುಗಳನ್ನೇ ಜೋಡಿಸಿ ಸುಂದರವಾದ ದಾರಿಗಳನ್ನ ನಿರ್ಮಿಸಿದ್ರು. ಅಷ್ಟೇ ಅಲ್ಲ, ಅಲ್ಲಿದ್ದ ಕುದಿಯೋ ನೀರಿನ ಬುಗ್ಗೆಯನ್ನೇ ಬಳಸಿ ಒಂದು ರಿಲ್ಯಾಕ್ಸಿಂಗ್ ಸ್ಟೀಮ್ ಬಾತ್ ವ್ಯವಸ್ಥೆ ಮಾಡಿದ್ರು. ಕೊನೆಗೆ ಮುಳ್ಳುಗಳನ್ನ ಕತ್ತರಿಸಿ ಆ ಬೂದಿಯಲ್ಲೇ ಆರೈಕೆ ಮಾಡಿ ಕಡು ಬಣ್ಣದ ಹೂವುಗಳು ಅರಳೋ ಹಾಗೆ ಮಾಡಿದ್ರು. ಹೀಗೆ ಒಬ್ಬೊಬ್ರೇ ಕೆಲಸ ಮಾಡ್ತಾ ಇದ್ರಲ್ಲ. ಇದನ್ ನೋಡಿ ಅಲ್ಲಿರೋ ಬೇರೆ ಆತ್ಮಗಳಿಗೂ ಸ್ಫೂರ್ತಿ ಬಂತು. ಅವರು ಬಂದು ಕೈ ಜೋಡಿಸಿದ್ರು. ನಿಧಾನವಾಗಿ ಅಲ್ಲಿನ ವಾತಾವರಣವೇ ಚೇಂಜ್ ಆಯ್ತು. ಚೀರಾಟ, ಅಳು ಎಲ್ಲ ನಿಂತು ಏನೋ ಕಟ್ಟೋ ಶಬ್ದ, ನಗುವಿನ ಶಬ್ದ ಕೇಳೋಕ್ ಶುರುವಾಯ್ತು. ಕೊನೆಗೇನಾಯ್ತು ಗೊತ್ತಾ? ಆ ನರಕವಾಗೇ ಉಳಿದಿರ್ಲಿಲ್ಲ. ಅದೊಂದು ಸುಂದರ ರೆಸಾರ್ಟ್ ಥರ ಆಗ್ಬಿಟ್ಟಿತ್ತು. ಸರಿ, ಇಷ್ಟೆಲ್ಲ ಚೆನ್ನಾಗಿ ಆಗ್ತಾ ಇದೆಯಲ್ಲ, ಇದನ್ನ ನೋಡಿ ಒಬ್ಬನಿಗೆ ಮಾತ್ರ ಹೊಟ್ಟೆ ಉರಿಯಕ್ಕೆ ಶುರುವಾಯಿತು. ಬೇರೆ ಯಾರು? ಸೈತಾನನೇ. ಸೈತಾನ ಓಡೋಡಿ ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ದೇವ್ರೇ, ನೀನು ಯಾರನ್ನ ಕಳಿಸಿದ್ಯಾ ಇಲ್ಲಿಗೆ? ಅವನಿಲ್ಲಿಗೆ ಸೇರ್ದವನಲ್ಲ, ಬಂದು AC ಸರಿ ಮಾಡಿದಾನೆ. ಇಲ್ಲಿರೋ ಆತ್ಮಗಳೆಲ್ಲ ಹರ್ಬಲ್ ಟೀ ಕುಡಿತಾ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇನಿದು ಸ್ವರ್ಗ ಥರ ಆಗಿದೆ. ಪ್ಲೀಸ್ ದಯವಿಟ್ಟು ಇವನ್ನ ಇಲ್ಲಿಂದ ಕರ್ಕೊಂಡೋಗು ಅಂತ ಗೋಳಾಡ್ತಾನೆ. ಅವಾಗ ದೇವ್ರು ಕೊಟ್ಟ ಉತ್ತರದಲ್ಲೇ ಇಡೀ ಕಥೆಯ ಸಾರಾಂಶ ಇದೆ. ದೇವ್ರು ಹೇಳ್ತಾನೆ, ನಾನು ಆ ವ್ಯಕ್ತಿಯನ್ನ ಅಲ್ಲಿಂದ ಹೊರಗೆ ತರಬಹುದು, ಆದರೆ ಆ ವ್ಯಕ್ತಿ ಒಳಗಡೆ ಇರೋ ಸ್ವರ್ಗವನ್ನ ಹೇಗೆ ತೆಗೆಯೋಕ್ಕಾಗುತ್ತೆ? ಅವನು ಎಲ್ಲಿಂದಾನೋ ಅದೇ ಸ್ವರ್ಗ. ಯಾಕಂದ್ರೆ ಅವನು ಹಾಗಿರೋದು. ನೋಡಿ, ಇದು ಕೇವಲ ಒಂದು ಕಥೆ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಜೀವನ ಪಾಠ ಇದೆ. ಅದೇ ಒಳಗಿನ ಸ್ವರ್ಗ ಅನ್ನೋದು. ಸಾಮಾನ್ಯವಾಗಿ ಜೀವನದಲ್ಲಿ ಎರಡು ತರಹದ ಮನಸ್ಥಿತಿ ಇರುತ್ತೆ. ಒಂದು ಕಾಯುವ ಮನಸ್ಥಿತಿ, ಅಂದ್ರೆ ತಮ್ಮ ಪರಿಸ್ಥಿತಿಯನ್ನ ದೂರ್ತಾ ಯಾರಾದ್ರೂ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ ಕಾಯೋದು. ಇನ್ನೊಂದು ಸೃಷ್ಟಿಕರ್ತನ ಮನಸ್ಥಿತಿ, ಅಂದ್ರೆ ಜವಾಬ್ದಾರಿ ತಗೊಂಡು ತಾವೇ ಬದಲಾವಣೆಯನ್ನ ತರೋದು. ಇದರ ಹಿಂದೆ ಒಂದು ಸತ್ಯ ಇದೆ ನೋಡಿ. ಸೈನ್ಸ್ ಪ್ರಕಾರ ಎಂಟ್ರೋಪಿ ಅಂದ್ರೆ ಅವ್ಯವಸ್ಥೆ ಹೆಚ್ಚಾಗ್ತಾನೆ ಹೋಗುತ್ತೆ. ಆದ್ರೆ ನಾವು ನಮ್ಮ ಶಕ್ತಿಯನ್ನ, ನಮ್ಮ ಎನರ್ಜಿಯನ್ನ ಹಾಕಿದಾಗ ಅಲ್ಲಿ ಒಂದು ಸುವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಆ ವ್ಯಕ್ತಿ ಮಾಡಿದ್ದು ಅದನ್ನೇ. ಆತ ಯಾರ ಸಹಾಯಕ್ಕೂ ಕಾಯಲಿಲ್ಲ. ತನ್ನ ಕೆಲಸದ ಮೂಲಕವೇ ಎಲ್ಲವನ್ನೂ ಸರಿ ಮಾಡಿದ. ಕಥೆಯ ಕೇಂದ್ರ ಪಾಠಕ್ಕೆ ಒಂದು ಹೆಸರನ್ನೇ ಕೊಡಬಹುದು, ತೋಟಗಾರನ ತತ್ವ. ಅಂದ್ರೆ ಒಬ್ಬರ ಮೌಲ್ಯ ಮತ್ತು ಉದ್ದೇಶವನ್ನ ಅವರ ಪರಿಸರ ನಿರ್ಧರಿಸಲ್ಲ, ಬದಲಿಗೆ ಆ ಪರಿಸರವನ್ನೇ ಬದಲಾಯಿಸುವ ಅವರ ಸಾಮರ್ಥ್ಯ ಇದೆಯಲ್ಲ, ಅದೇ ಅವರು ಯಾರು ಅಂತ ತೋರಿಸುತ್ತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದು ತುಂಬಾ ಸರಳ ಮತ್ತು ಅಷ್ಟೇ ಪವರ್ಫುಲ್. ಎಲ್ಲಿ ಒಬ್ಬ ಕಷ್ಟಪಟ್ಟು ದುಡಿಯೋ ವ್ಯಕ್ತಿ ಇರ್ತಾನೋ ಆ ಸ್ಥಳವೇ ಸ್ವರ್ಗ ಆಗಿ ಬದಲಾಗುತ್ತೆ. ಈ ವಿವರಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನವನ್ನೇ ಸ್ವರ್ಗ ಮಾಡ್ಕೋಬೇಕು ಅಂದ್ರೆ ನಾವು ಕಟ್ಟಲು ಶುರು ಮಾಡಬೇಕಾದ ಮೊದಲ ಸ್ಥಳ ಯಾವುದು? ಸ್ವಲ್ಪ ಯೋಚನೆ ಮಾಡಿ.